ವರ್ಕಿಂಗ್ ಡೇಸ್ ಮುಗಿದ್ರು ಕೂಡ ಇನ್ನೂ ಕಾಲೇಜ್ಗೆ ಹೋಗ್ತಾ ಇದೀವಿ. ಇಲ್ಲೇ ಗೊತ್ತಾಗುತ್ತೆ ನಾವೆಷ್ಟು ಸಿನ್ಸಿಯರ್ ಅಂತ ಹೇಳ್ಬಿಟ್ಟು. ನಿನಗೆ ಒಬ್ಳಿಗೇನೆ ಡ್ರಾಯಿಂಗ್ ಬಿಡ್ಸೋಕೆ ಬರೋದು, ನನಗೂ ಬರುತ್ತೆ ಅಂತ ಹೇಳ್ಬಿಟ್ಟು ಅವಳು ಮಾಡಿರೋ ಡ್ರಾಯಿಂಗ್ಸ್ನೆಲ್ಲ ತೋರಿಸ್ತಾ ಇದ್ಲು. ಆ್ಯಕ್ಚುಲಿ ಇವಳು ಮೆಹಂದಿ ಆರ್ಟಿಸ್ಟ್ ಗೈಸ್, ತುಂಬ ಚೆನ್ನಾಗಿ ಮೆಹಂದಿ ಹಾಕ್ತಾಳೆ. ಯಾರಿಗಾದ್ರೂ ಇವೆಂಟ್ಸ್ಗೆ ಮೆಹಂದಿ ಹಾಕಬೇಕು ಅಂದರೆ ನನಗೆ DM ಮಾಡಿ, ನಾನು ಇವಳನ್ನ ಕಾಂಟ್ಯಾಕ್ಟ್ ಮಾಡಿಸ್ತೀನಿ. ಆಮೇಲೆ ಇವಳು ನಮಗೆ ಅಂತ ಹೇಳ್ಬಿಟ್ಟು ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದಿದ್ಲು. ಬಟ್ ಎಲ್ಲರೂ ಆವಾಗಲೇ ಹೋಗ್ಬಿಟ್ಟಿದ್ರು. ಗೈಸ್ ತುಂಬ ಜನ ಕೇಳಿದ್ರಿ 3 ದಿವಸದಿಂದ ಯಾಕೆ ವಿಡಿಯೋ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು. ಗೈಸ್ ಲಾಸ್ಟ್ ವರ್ಕಿಂಗ್ ಡೇಸ್ ಆಗಿರೋದ್ರಿಂದ ನನಗೆ ಬರೆಯೋದು ಜಾಸ್ತಿ ಇದೆ, ಅಸೈನ್ಮೆಂಟ್ಸ್ ರೆಕಾರ್ಡ್ಸ್ ಎಲ್ಲ. ಅದಕ್ಕೆ ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ವಿಡಿಯೋ ಮಾಡಿದ್ರು ಎಡಿಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇವಾಗ ಮತ್ತೆ ವಿಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತೆ ನಾನು ಶುಗರ್ನ ಕನ್ಸ್ಯೂಮ್ ಮಾಡಬಾರ್ದು ಅಂದ್ಕೊಂಡಿದ್ದೀನಿ ಗೈಸ್. ಬಟ್ ಸ್ಟಿಲ್ ಮರ್ತೋಗ್ಬಿಟ್ಟು ಸ್ವೀಟ್ ತಿಂತಾ ಇದ್ದೆ. ಆಮೇಲೆ ರಿಯಲೈಸ್ ಆಯಿತು ನನಗೆ, ಅದಕ್ಕೆ ವಾಪಸ್ ಸ್ವೀಟ್ಸ್ನ ಅಲ್ಲೇ ಇಟ್ಟೆ. ತುಂಬ ಜನಕ್ಕೆ ಬುಕ್ಸ್ ಓದಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಇರುತ್ತೆ, ಬಟ್ ಟೈಮ್ ಸಿಗ್ತಿರೋದಿಲ್ಲ. ಅಂಥವ್ರಿಗೆ ನಾನು ಓದೋ ಬುಕ್ಸ್ಗಳ ಬಗ್ಗೆ ಮಾಹಿತಿ ಕೊಡೋಣ, ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇದು ಗುಡ್ ಐಡಿಯಾನ ಬ್ಯಾಡ್ ಐಡಿಯಾನ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗ್ತಿಲ್ಲ. ಸೊ ಕಮೆಂಟ್ ಮಾಡಿ. ಇವತ್ತು ನನಗಂತೂ ಫುಲ್ ಖುಷಿ ಗೈಸ್, ಯಾಕಂದರೆ ನನಗೆ ಸ್ಯಾಲ್ರಿ ಬಂದಿದೆ. ನಮ್ಮ ಕಾಲೇಜಲ್ಲಿ ಗೋಲ್ಡನ್ ಜೂಬ್ಲಿ ಮಾಡ್ತಿದ್ದಾರೆ. ಅದರಿಂದ ನನಗೆ ಕಾಲೇಜ್ ಥೀಮ್ ಇಟ್ಕೊಂಡು ಏನಾದರೂ ಡ್ರಾಯಿಂಗ್ ಬಿಡಿಸು ಅಂತ ಹೇಳಿದರು. ಅದಕ್ಕೆ ಅದ್ರ ಬಗ್ಗೆ ತುಂಬ ಡೀಪಾಗಿ ಸರ್ಚ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಗೈಸ್ ನಾನು ಏನು ಬಿಡಿಸ್ದೆ ಅಂತ ಹೇಳ್ಬಿಟ್ಟು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್.